ಉತ್ತರ ಪ್ರದೇಶದ ಸುದ್ದಿ ಕಡೆ ಕೂಡ ಕ್ವಿಕ್ ಗಮನ ಕೊಟ್ಬಿಡೋಣ. ವಿವಾದದ ಕೇಂದ್ರ ಬಿಂದುವಾಗಿರುವ ಸಂಬಾಲ್ ಮಲ್ಲೊಂದು ದೇಗುಲ ಪತ್ತೆಯಾಗಿದೆ. ಎಲ್ಲಿ ಪತ್ತೆಯಾಯಿತು ಈ ದೇಗುಲ, ಯಾವ ವಿಗ್ರಹ ಸಿಕ್ಕಿದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ನಲವತ್ತಾರು ವರ್ಷಗಳ ನಂತರ ಹಳೆಯ ದೇಗುಲ ಓಪನ್. ಕರಾಳ ಇತಿಹಾಸ ಬಿಚ್ಚಿಟ್ಟ ಶಿವ ಹನುಮಾನ್ ವಿಗ್ರಹ. 1978ರಲ್ಲಿ ಮುಚ್ಚಲ್ಪಟ್ಟಿದ್ದ ದೇವಾಲಯವೊಂದು ಬರೋಬ್ಬರಿ 46 ವರ್ಷಗಳ ನಂತರ ಸಾಂಬಾಲ್ನಲ್ಲಿ ಬಾಗಿಲು ತೆರೆಯಲಾಗಿದೆ. ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿರುವ ದೇವಾಲಯವನ್ನು ಇಂದು ಪುನಃ ತೆರೆಯಲಾಗಿದೆ. ಹೌದು, ಸಾಂಬಾಲ್ನ ದೀಪಸರಾಯಿಯಲ್ಲಿ 46 ವರ್ಷಗಳ ಬಳಿಕ ಶಿವ ಹಾಗೂ ಹನುಮಂತನಿರುವ ದೇವಾಲಯದ ಬಾಗಿಲು ತೆರೆಯಲಾಗಿದ್ದು ಇಂದು ವಿಶೇಷ ಪೂಜೆ ಮಾಡಲಾಯಿತು. ಈ ಪ್ರದೇಶದಲ್ಲಿ ವಿದ್ಯುತ್ ಕಳ್ಳತನವನ್ನ ಹಿಡಿಯಲು ಅಧಿಕಾರಿಗಳ ತಂಡ ತೆರಳಿತ್ತು. ಈ ವೇಳೆ ಅಲ್ಲಿ ದೇವಸ್ಥಾನ ಇರುವುದು ಪತ್ತೆಯಾಗಿದೆ. ದೇವಾಲಯದಲ್ಲಿ ದೇವರ ಹಲವು ವಿಗ್ರಹಗಳು ಕಂಡುಬಂದಿವೆ. ಅದಲ್ಲದೆ ಇಲ್ಲಿ ಪುರಾತನ ಬಾವಿಯು ಪತ್ತೆಯಾಗಿದೆ. ಸ್ವತಃ ಪೊಲೀಸರೇ ಶಿವಲಿಂಗ ಮತ್ತಿತರ ದೇವತೆಗಳ ಮೂರ್ತಿಗಳನ್ನು ಸ್ವಚ್ಛಗೊಳಿಸಿದ್ರು. ಶಿವ, ನಂದಿ, ಹನುಮಾನ್ ಮತ್ತು ಕಾರ್ತಿಕೇಯನ ಪುರಾತನ ಪ್ರತಿಮೆಗಳು ಸದ್ಯ ಪತ್ತೆಯಾಗಿವೆ. 46 ವರ್ಷಗಳ ಹಿಂದೆ ಅಂದರೆ 1978ರಲ್ಲಿ ಸಾಂಬಲ್ನಲ್ಲಿ ಗಲಭೆಯಾಗಿ ಈ ದೇವಸ್ಥಾನದ ಅರ್ಚಕರ ಸಹಿತ ಹಿಂದೂಗಳು ಓಡಿ ಹೋಗಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವವತನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಉತ್ತರ ಪ್ರದೇಶದ ಸುದ್ದಿ ಕಡೆ ಕೂಡ ಕ್ವಿಕ್ ಗಮನ ಕೊಟ್ಬಿಡೋಣ. ವಿವಾದದ ಕೇಂದ್ರ ಬಿಂದುವಾಗಿರುವ ಸಂಬಾಲ್ ಮಲ್ಲೊಂದು ದೇಗುಲ ಪತ್ತೆಯಾಗಿದೆ. ಎಲ್ಲಿ ಪತ್ತೆಯಾಯಿತು ಈ ದೇಗುಲ, ಯಾವ ವಿಗ್ರಹ ಸಿಕ್ಕಿದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ನಲವತ್ತಾರು ವರ್ಷಗಳ ನಂತರ ಹಳೆಯ ದೇಗುಲ ಓಪನ್. ಕರಾಳ ಇತಿಹಾಸ ಬಿಚ್ಚಿಟ್ಟ ಶಿವ ಹನುಮಾನ್ ವಿಗ್ರಹ. 1978ರಲ್ಲಿ ಮುಚ್ಚಲ್ಪಟ್ಟಿದ್ದ ದೇವಾಲಯವೊಂದು ಬರೋಬ್ಬರಿ 46 ವರ್ಷಗಳ ನಂತರ ಸಾಂಬಾಲ್ನಲ್ಲಿ ಬಾಗಿಲು ತೆರೆಯಲಾಗಿದೆ. ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿರುವ ದೇವಾಲಯವನ್ನು ಇಂದು ಪುನಃ ತೆರೆಯಲಾಗಿದೆ. ಹೌದು, ಸಾಂಬಾಲ್ನ ದೀಪಸರಾಯಿಯಲ್ಲಿ 46 ವರ್ಷಗಳ ಬಳಿಕ ಶಿವ ಹಾಗೂ ಹನುಮಂತನಿರುವ ದೇವಾಲಯದ ಬಾಗಿಲು ತೆರೆಯಲಾಗಿದ್ದು ಇಂದು ವಿಶೇಷ ಪೂಜೆ ಮಾಡಲಾಯಿತು. ಈ ಪ್ರದೇಶದಲ್ಲಿ ವಿದ್ಯುತ್ ಕಳ್ಳತನವನ್ನ ಹಿಡಿಯಲು ಅಧಿಕಾರಿಗಳ ತಂಡ ತೆರಳಿತ್ತು. ಈ ವೇಳೆ ಅಲ್ಲಿ ದೇವಸ್ಥಾನ ಇರುವುದು ಪತ್ತೆಯಾಗಿದೆ. ದೇವಾಲಯದಲ್ಲಿ ದೇವರ ಹಲವು ವಿಗ್ರಹಗಳು ಕಂಡುಬಂದಿವೆ. ಅದಲ್ಲದೆ ಇಲ್ಲಿ ಪುರಾತನ ಬಾವಿಯು ಪತ್ತೆಯಾಗಿದೆ. ಸ್ವತಃ ಪೊಲೀಸರೇ ಶಿವಲಿಂಗ ಮತ್ತಿತರ ದೇವತೆಗಳ ಮೂರ್ತಿಗಳನ್ನು ಸ್ವಚ್ಛಗೊಳಿಸಿದ್ರು. ಶಿವ, ನಂದಿ, ಹನುಮಾನ್ ಮತ್ತು ಕಾರ್ತಿಕೇಯನ ಪುರಾತನ ಪ್ರತಿಮೆಗಳು ಸದ್ಯ ಪತ್ತೆಯಾಗಿವೆ. 46 ವರ್ಷಗಳ ಹಿಂದೆ ಅಂದರೆ 1978ರಲ್ಲಿ ಸಾಂಬಲ್ನಲ್ಲಿ ಗಲಭೆಯಾಗಿ ಈ ದೇವಸ್ಥಾನದ ಅರ್ಚಕರ ಸಹಿತ ಹಿಂದೂಗಳು ಓಡಿ ಹೋಗಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವವತನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಉತ್ತರ ಪ್ರದೇಶದ ಸುದ್ದಿ ಕಡೆ ಕೂಡ ಕ್ವಿಕ್ ಗಮನ ಕೊಟ್ಬಿಡೋಣ. ವಿವಾದದ ಕೇಂದ್ರ ಬಿಂದುವಾಗಿರುವ ಸಂಬಾಲ್ ಮಲ್ಲೊಂದು ದೇಗುಲ ಪತ್ತೆಯಾಗಿದೆ. ಎಲ್ಲಿ ಪತ್ತೆಯಾಯಿತು ಈ ದೇಗುಲ, ಯಾವ ವಿಗ್ರಹ ಸಿಕ್ಕಿದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ನಲವತ್ತಾರು ವರ್ಷಗಳ ನಂತರ ಹಳೆಯ ದೇಗುಲ ಓಪನ್. ಕರಾಳ ಇತಿಹಾಸ ಬಿಚ್ಚಿಟ್ಟ ಶಿವ ಹನುಮಾನ್ ವಿಗ್ರಹ. 1978ರಲ್ಲಿ ಮುಚ್ಚಲ್ಪಟ್ಟಿದ್ದ ದೇವಾಲಯವೊಂದು ಬರೋಬ್ಬರಿ 46 ವರ್ಷಗಳ ನಂತರ ಸಾಂಬಾಲ್ನಲ್ಲಿ ಬಾಗಿಲು ತೆರೆಯಲಾಗಿದೆ. ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿರುವ ದೇವಾಲಯವನ್ನು
ಇಂದು ಪುನಃ ತೆರೆಯಲಾಗಿದೆ. ಹೌದು, ಸಾಂಬಲ್ನ ದೀಪ ಸರಾಯಿಯಲ್ಲಿ 46 ವರ್ಷಗಳ ಬಳಿಕ ಶಿವ ಹಾಗೂ ಹನುಮಂತನಿರುವ ದೇವಾಲಯದ ಬಾಗಿಲು ತೆರೆಯಲಾಗಿದ್ದು ಇಂದು ವಿಶೇಷ ಪೂಜೆ ಮಾಡಲಾಯಿತು. ಈ ಪ್ರದೇಶದಲ್ಲಿ ವಿದ್ಯುತ್ ಕಳ್ಳತನವನ್ನ ಹಿಡಿಯಲು ಅಧಿಕಾರಿಗಳ ತಂಡ ತೆರಳಿತ್ತು. ಈ ವೇಳೆ ಅಲ್ಲಿ ದೇವಸ್ಥಾನ ಇರುವುದು ಪತ್ತೆಯಾಗಿದೆ. ದೇವಾಲಯದಲ್ಲಿ ದೇವರ ಹಲವು ವಿಗ್ರಹಗಳು ಕಂಡುಬಂದಿವೆ. ಅದಲ್ಲದೆ ಇಲ್ಲಿ ಪುರಾತನ ಬಾವಿಯು ಪತ್ತೆಯಾಗಿದೆ. ಸ್ವತಃ ಪೊಲೀಸರೇ ಶಿವಲಿಂಗ ಮತ್ತಿತರ ದೇವತೆಗಳ ಮೂರ್ತಿಗಳನ್ನು ಸ್ವಚ್ಛಗೊಳಿಸಿದ್ರು. ಶಿವ, ನಂದಿ, ಹನುಮಾನ್ ಮತ್ತು ಕಾರ್ತಿಕೇಯನ ಪುರಾತನ ಪ್ರತಿಮೆಗಳು ಸದ್ಯ ಪತ್ತೆಯಾಗಿವೆ. 46 ವರ್ಷಗಳ ಹಿಂದೆ ಅಂದರೆ 1978ರಲ್ಲಿ ಸಾಂಬಲ್ನಲ್ಲಿ ಗಲಭೆಯಾಗಿ ಈ ದೇವಸ್ಥಾನದ ಅರ್ಚಕರ ಸಹಿತ ಹಿಂದೂಗಳು ಓಡಿ ಹೋಗಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವವತನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಉತ್ತರ ಪ್ರದೇಶದ ಸುದ್ದಿ ಕಡೆ ಕೂಡ ಕ್ವಿಕ್ ಗಮನ ಕೊಟ್ಬಿಡೋಣ. ವಿವಾದದ ಕೇಂದ್ರ ಬಿಂದುವಾಗಿರುವ ಸಂಬಾಲ್ ಮಲ್ಲೊಂದು ದೇಗುಲ ಪತ್ತೆಯಾಗಿದೆ. ಎಲ್ಲಿ ಪತ್ತೆಯಾಯಿತು ಈ ದೇಗುಲ, ಯಾವ ವಿಗ್ರಹ ಸಿಕ್ಕಿದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ನಲವತ್ತಾರು ವರ್ಷಗಳ ನಂತರ ಹಳೆಯ ದೇಗುಲ ಓಪನ್. ಕರಾಳ ಇತಿಹಾಸ ಬಿಚ್ಚಿಟ್ಟ ಶಿವ ಹನುಮಾನ್ ವಿಗ್ರಹ. 1978ರಲ್ಲಿ ಮುಚ್ಚಲ್ಪಟ್ಟಿದ್ದ ದೇವಾಲಯವೊಂದು ಬರೋಬ್ಬರಿ 46 ವರ್ಷಗಳ ನಂತರ ಸಾಂಬಾಲ್ನಲ್ಲಿ ಬಾಗಿಲು ತೆರೆಯಲಾಗಿದೆ. ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿರುವ ದೇವಾಲಯವನ್ನು ಇಂದು ಪುನಃ ತೆರೆಯಲಾಗಿದೆ. ಹೌದು, ಸಾಂಬಲ್ನ ದೀಪ ಸರಾಯಿಯಲ್ಲಿ 46 ವರ್ಷಗಳ ಬಳಿಕ ಶಿವ ಹಾಗೂ ಹನುಮಂತನಿರುವ ದೇವಾಲಯದ ಬಾಗಿಲು ತೆರೆಯಲಾಗಿದ್ದು ಇಂದು ವಿಶೇಷ ಪೂಜೆ ಮಾಡಲಾಯಿತು. ಈ ಪ್ರದೇಶದಲ್ಲಿ ವಿದ್ಯುತ್ ಕಳ್ಳತನವನ್ನ ಹಿಡಿಯಲು ಅಧಿಕಾರಿಗಳ ತಂಡ ತೆರಳಿತ್ತು. ಈ ವೇಳೆ ಅಲ್ಲಿ ದೇವಸ್ಥಾನ ಇರುವುದು ಪತ್ತೆಯಾಗಿದೆ. ದೇವಾಲಯದಲ್ಲಿ ದೇವರ ಹಲವು ವಿಗ್ರಹಗಳು ಕಂಡುಬಂದಿವೆ. ಅದಲ್ಲದೆ ಇಲ್ಲಿ ಪುರಾತನ ಬಾವಿಯು ಪತ್ತೆಯಾಗಿದೆ. ಸ್ವತಃ ಪೊಲೀಸರೇ ಶಿವಲಿಂಗ ಮತ್ತಿತರ ದೇವತೆಗಳ ಮೂರ್ತಿಗಳನ್ನು ಸ್ವಚ್ಛಗೊಳಿಸಿದ್ರು. ಶಿವ, ನಂದಿ, ಹನುಮಾನ್ ಮತ್ತು ಕಾರ್ತಿಕೇಯನ ಪುರಾತನ ಪ್ರತಿಮೆಗಳು ಸದ್ಯ ಪತ್ತೆಯಾಗಿವೆ. 46 ವರ್ಷಗಳ ಹಿಂದೆ ಅಂದರೆ 1978ರಲ್ಲಿ ಸಾಂಬಲ್ನಲ್ಲಿ ಗಲಭೆಯಾಗಿ ಈ ದೇವಸ್ಥಾನದ ಅರ್ಚಕರ ಸಹಿತ ಹಿಂದೂಗಳು ಓಡಿ ಹೋಗಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವವತನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ.